ಹಾಯ್ ಫ್ರೆಂಡ್ಸ್, ನಮ್ಮ ಚಿಗುರು ಕನಸು ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಚಕ್ಕುಲಿ ರೆಸಿಪಿ ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ಫಸ್ಟಿಗೆ ಗೋಧಿ ಹಿಟ್ಟು ಮತ್ತು ತೊಗರಿಬೇಳೆ ತೊಗೋಬೇಕ್ರಿ. ನಾ ಇಲ್ಲಿ ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಟೊಮೆಟೊ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಎಲ್ಲ ತೊಗೋಬೇಕ್ರಿ. 1-2 ಸ್ಪೂನ್ ಎಣ್ಣೆ ಹಾಕೋಕತ್ತೀನಿ ರೀ. ಸೊ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕ್ರಿ ಈ ಥರ. ಆಮೇಲೆ ಕರಿಬೇವು ಹಾಕೊಂಡೇನಿ ರೀ. ಸೊ ಕರಿಬೇವು ಒಂದು ಸ್ವಲ್ಪ ಚಟಪಟ ಎಲ್ಲ ಮಾಡಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕತ್ತೇನೆ ರೀ. ಸೊ ಇದು ರೆಡಿಮೇಡ. ನನ್ನ ಹತ್ರ ಹಸಿ ಶುಂಠಿ ಇರಲಿಲ್ಲ ಅಂತ ನಾನು ಪ್ಯಾಕೆಟ್ ಯೂಸ್ ಮಾಡಾಕತ್ತೀನಿ. ನಿಮ್ಮ ಮನೆಯಾಗೆಲ್ಲರ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರೆ ಸೊ ಫ್ರೆಶ್ ಆಗಿರೋದು ಹಾಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಆದಷ್ಟು ಪ್ರಿಸರ್ವೇಟಿವ್ ಅವಾಯ್ಡ್ ಮಾಡೋದು ಚಲೋ. ಸೊ ಈಗ ಆಮೇಲೆ ಟೊಮೆಟೊ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆದಮೇಲೆ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು. ಸೊ ಸಾಂಬಾರು ಪೌಡ್ರ್ 1-2 ಸ್ಪೂನ್ ತೊಗೊಂಡಿದ್ದೀನಿ ರೀ. ಸೊ ಸಾಂಬಾರು ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಪೌಡ್ರು ಸ್ವಲ್ಪ ಹಾಕ್ಕೋಬೇಕು. ಫ್ಲೇವರ್ ಚಲೋ ಬರತ್ತೆ ರೀ, ಟೇಸ್ಟು ಬರುತ್ತೆ. ಸೊ ಹಾಗಾಗಿ ಜೀರಿಗೆ ಪುಡಿನೂ ಮನೇಲಿ ಮಾಡ್ಕೋಬೋದು ರೀ. ನಿಮ್ಮ ಹತ್ರ ಜೀರಿಗೆ ಪುಡಿ ಇರಲಿಲ್ಲ ಅಂದರೆ ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡಿ ಹಾಕ್ಕೋಬೋದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ನಾ ಇಲ್ಲಿ ಉಪ್ಪು ಹಾಕ್ಕೋಕತ್ತೀನಿ. 1.5 ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಂಡೇನಿ, ನನಗೆ ಸಾಕಾಗತ್ತೆ. ಸೊ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ ರೀ. ಬೆಲ್ಲ ಹಾಕೋದ್ರಿಂದ ಸ್ವೀಟಾಗಿ ಟೇಸ್ಟ್ ಚಲೋ ಬರುತ್ತೆ. ಸೊ ಸಕ್ರೆನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾ ಬೆಲ್ಲ ಯೂಸ್ ಮಾಡಾಕತ್ತೇನೆ ರೀ. ಒಬ್ಬೊಬ್ರು ಸಕ್ಕರೆ ತೊಗರಿಬೇಳೆ 1-2 ಕುದಿ ಕುಕ್ಕರಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ ರೀ. ತೊಗೊಂಡ್ಬಿಟ್ಟು ಅದನ್ನು ಬೇಳೆ ಎಲ್ಲ ಒಡ್ಕೊಂಬಿಟ್ಟು ಈ ಥರ ಹಾಕ್ಕೊಂಡು ಸೊ ಈ ಥರ ಸಾಂಬಾರಿಗೆ ಮಿಕ್ಸ್ ಮಾಡೋದ್ರಿಂದ ಒಬ್ಬೊಬ್ರಿಗೆ ಬೇಳೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾ ಅದನ್ನು ಈ ಥರ ಸಣ್ಣ ಮಾಡ್ಕೊಂಡು ಹಾಕ್ಕೊಂಡೇನಿ ರೀ. ಸೊ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೇಕು. ಸೊ ನೀರು ಹಾಕ್ಕೊಂಡು ನಿಮಗೆ ಖಾರನೂ ಎಷ್ಟು ಬೇಕಲ್ಲ ಅಷ್ಟು ಖಾರ ಯೂಸ್ ಮಾಡ್ಕೋಬೋದು. ನಮಗೊಂದು ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ ಅಂತ ನಾನು 1-2 ಸ್ಪೂನ್ ಇಲ್ಲಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ನೀವು 1 ಸ್ಪೂನನ್ನು ಹಾಕ್ಕೋಬೋದು. ಯಾಕಂದ್ರೆ ಸಾಂಬಾರು ಪೌಡ್ರ್ ಮತ್ತು ಜೀರಾ ಪೌಡ್ರೆಲ್ಲ ಯೂಸ್ ಮಾಡೀವಲ್ರಿ. ಸೊ ಹಂಗಾಗಿ ಖಾರದ ಪೌಡ್ರ್ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದರೂ ನಡಿತೈತಿ. ಸೊ ಲಾಸ್ಟಿಗೆ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡಬೇಕು. ಗರಂ ಮಸಾಲ ಪೌಡ್ರ್ ಯಾಕೆ ಯೂಸ್ ಮಾಡತ್ತೀನಿ ಅಂದರೆ ಇಲ್ಲಿ ಅದು ಟೇಸ್ಟ್ ಚೆನ್ನಾಗಿ ಕೊಡತ್ತೆ. ಲಾಸ್ಟಿಗೆ ಒಂದೇ ಸಲ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಬರಲ್ಲ ಅಷ್ಟು ಗರಂ ಮಸಾಲದ. ಸೊ ಹಂಗಾಗಿ ಲಾಸ್ಟಿಗೆ ಹಾಕೋಕತ್ತೀನಿ. ಆ ಕಡೆ ಸಾಂಬಾರು ಕುದಿಯೋಕೆ ಇಟ್ಟೀನಿ ರೀ. ಕುದಿಲಿ. ಈ ಕಡೆ ನಾವು ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ. ಚಪಾತಿ ಈ ಥರ ನಾವು ಹೆಂಗೆ ನಾರ್ಮಲ್ ಚಪಾತಿ ಮಾಡ್ತೀವಲ್ರಿ ಅದೇ ಥರ ಚಪಾತಿ ಮಾಡಿ ಈ ಥರ ರೌಂಡಾಗಿ ಚಪಾತಿ ಮಾಡ್ಕೊಂಬಿಟ್ಟು ನನ್ನ ಹತ್ರ ಪಿಜ್ಜಾ ಕಟರ್ ಐತಿ. ಸೊ ಅದರಿಂದ ಪಿಜ್ಜಾ ಕಟರಿಂದ ನಾ ಈ ಥರ ಲೈನ್ ಹೊಡ್ಕೊಂಬಿಟ್ಟು ಸ್ಕ್ವೇರ್ ಆಗಿ ಕಟ್ ಮಾಡ್ಕೋತೇನೆ ರೀ. ಸ್ಕ್ವೇರ್ ಕಟ್ ಮಾಡ್ಕೊಂಡ್ರೆ ಹಾಕ್ಕೊಳಕ್ಕೆ ನಮಗೆ ಈಜಿ ಆಗುತ್ತೆ. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪು ಕಟ್ ಮಾಡ್ಕೋಬೋದು ರೀ. ನಾನು ಇಲ್ಲಿ ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಕಟ್ ಮಾಡ್ಕೊಂಡು ಹಾಕೋಬೋದು. ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕರ್ಜಿಕಾಯಿ ಇಲ್ಲ ಇದು ಶಂಕರಪಾಳಿ ಮಾಡೋಕೆ ಚಿರೋಣಿಗೆ ಅಂತ ಬರುತ್ತೆ. ಅದರಿಂದ ಕೊರೆದ್ರೂ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಅದು ಡಿಸೈನ್ ಚೆಂದ ಇರತ್ತೆ ರೀ. ಸೊ ಅದರಿಂದ ಕೊರೆದ್ರೆ ಡಿಸೈನ್ ಆಗಿ ಚೆಂದ ಆಗತ್ತವ ಸ್ಕ್ವೇರ. ಸೊ ಹಾಗಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ರೀ. ಇಲ್ಲಿ ನನಗೆ ಅದು ಇಲ್ಲ ಅಂತ ನಾ ಪಿಜ್ಜಾ ಕಟ್ರ್ ಯೂಸ್ ಮಾಡೀನಿ. ಸೊ ಈ ಕಡೆ ಸಾಂಬಾರು ಕುದ್ದಾದ್ಮೇಲೆ ಈ ಥರ ಹಿಂಗೆ ಇವು ಒಂದೊಂದೇ ಬಿಡಿಯಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಮ್ಮೆ ಎಲ್ಲ ಹಾಕೊಂಡ್ಬಿಟ್ರೆ ಮೆತ್ಕೊಂಡ್ಬಿಡ್ತಾವೆ ಅದಕ್ಕೆ. ಸೊ ಈ ಥರ ಬಿಡಿಯಾಗಿ ಹಾಕೋದ್ರಿಂದ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಟೇಸ್ಟ್ ಬರ್ತೈತೆ ರೀ. ಆಮೇಲೆ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು 1-20 ನಿಮಿಷ ಕುದಿಯೋಕೆ ಬಿಡ್ಬೇಕು ರೀ. 1-20 ನಿಮಿಷ ಕುದ್ದಾದ್ಮೇಲೆ ಈ ಥರ ಸ್ಕ್ವೇರ್ ಮಾಡ್ಕೊಂಡಿರ್ತೀವಲ್ಲ ಚಪಾತಿ ಅವು ದಪ್ಪ ಆಗ್ತಾವೆ. ಆಮೇಲೆ ಸಾಂಬಾರು ಟೆಕ್ಸ್ಚರು ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ. ಸಾಂಬಾರು ಗಟ್ಟಿ ಆದಮೇಲೆ ಇದು ರೆಡಿ ಆಗಿದೆ ಅಂತ ಅರ್ಥ ರೀ. ಸೊ ಅವಾಗ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋಬೇಕು. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಯಾಕಂದ್ರೆ ಹುಳಿ ಬರಲಿ, ಒಂದು ಸ್ವಲ್ಪ ಟೇಸ್ಟ್ ಚಲೋ ಆಗಲಿ ಅಂತ. ಸೊ ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಒಬ್ಬೊಬ್ರಿಗೆ ಭಾಳ ಜಾಸ್ತಿ ಹುಳಿ ತಿನ್ನಂಗಿಲ್ಲ ಅಂತವ್ರೆ
ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೂ ನಡಿತೈತಿ. ಸೊ ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೋತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನೂ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಸೊ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಇಟ್ಟು ಗ್ಯಾಸ್ ಆಫ್ ಮಾಡಿ ಆಮೇಲೆ ಸರ್ವ್ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತ್ ಇರುತ್ತೆ. ಒಂದು ಸಲ ತಿಂದು ಟೇಸ್ಟ್ ಮಾಡಿ ನೋಡಿ ಹೇಳ್ರಿ.